ಇವತ್ತು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಂಜನಗೂಡಿನ ಉಪಚುನಾವಣೆಯ ರಣಕೋಳೆ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಮೊಳಗಿದೆಯಾ? ಉತ್ತರ ನೀಡಲಿಕ್ಕೆ ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರೇ, ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿಮ್ಮನ್ನ ಅಗೌರವದಿಂದ ನಡೆಸಿಕೊಂಡ್ರು ಅನ್ನುವ ಅಸಮಾಧಾನದಿಂದಲೇ ನೀವು ಹೊರಬಂದ್ರಿ. ಇವತ್ತು ಬಿಜೆಪಿ ಸೇರ್ಪಡೆಯಾಗಿದ್ರಿ. ಈ ಮೂಲಕ ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಈಗ ಏನು ಸಂದೇಶ ಕೊಡ್ತಾ ಇದ್ದೀರಿ? ಯಾವ ರೀತಿ ಅವರು ನನಗೆ ಮಾಸದ ಗಾಯ ಮಾಡಿದರೆ, ನನ್ನ ರಾಜಕೀಯ ಜೀವನದ ಕೊನೆಯ ದಿನಗಳಲ್ಲಿ ಮಾಸದ ಗಾಯ ಮಾಡಿದ್ದಾರೆ. ಅವರು ನನ್ನನ್ನು ಸ್ವಾಭಿಮಾನ ಮತ್ತು ನನ್ನ ಆತ್ಮಗೌರವಕ್ಕೆ ಬೆಲೆಯನ್ನೇ ಕೊಡದೆ ಕೇವಲ ಬಹಳ ತಾತ್ಸಾರದಿಂದ, ಅವರ ಅಹಂಕಾರದಿಂದ, ಸ್ವಾರ್ಥದಿಂದ ಮತ್ತು ಅಸೂಯೆ ಮತ್ಸರದಿಂದ ನನ್ನ ಕೈ ಬಿಟ್ಟಿದ್ದಾರೆ. ಅದನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿದ್ದೇನೆ. ಸಿದ್ದರಾಮಯ್ಯನವರು ಬುದ್ಧಿ ಕಲಿಸಲೇಬೇಕು. ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಉಪಚುನಾವಣೆ ಬಂದಿದೆ. ಈ ಚುನಾವಣೆ ಸಿದ್ದರಾಮಯ್ಯನವರ ದುರಹಂಕಾರ ಮತ್ತು ನನ್ನ ಸ್ವಾಭಿಮಾನದ ಮಧ್ಯೆ ಚುನಾವಣೆ, ಇದನ್ನು ಸವಾಲಾಗಿ ಸ್ವೀಕರಿಸಿದರೆ ಜನತೆ ಅದಕ್ಕೆ ಆದೇಶ ಕೊಡ್ತಾರೆ. ಹಾಗಾದ್ರೆ ಈ ಚುನಾವಣೆಯ ಮೂಲಕ ಶ್ರೀನಿವಾಸ್ ಪ್ರಸಾದ್ ಅವರು ಇದೆಲ್ಲದಕ್ಕೂ ಕೂಡ ಒಂದು ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾರ? ಖಂಡಿತ ಪ್ರತ್ಯುತ್ತರವನ್ನು ಜನತೆ ಕೊಡ್ತಾರೆ ಅಂತ ಭಾವಿಸಿದ್ದೇನೆ, ಅರ್ಥ ಮಾಡಿ. ಅದರ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರೇ, ಕೆಲವು ಟೀಕೆಗಳು ಕೂಡ ನಿಮ್ಮ ಬಗ್ಗೆ ಕಾಂಗ್ರೆಸ್ ಪಕ್ಷದಿಂದ ಕೇಳಿ ಬರ್ತಾ ಇದೆ. ಬಿಜೆಪಿ ತತ್ವ ಸಿದ್ಧಾಂತವನ್ನು ಮರೆತು ಹೋಗ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಅಂತ. ಹೌದಾ? ಸಾಕಷ್ಟು ಈಗ ಉತ್ತರಗಳು ಕೊಟ್ಟಿದ್ದೇನೆ. ಈಗ ಚುಟುಕ ಕೊಡೋಕ್ಕಾಗಲ್ಲ. ಭಾರತೀಯ ಜನತಾ ಪಕ್ಷ ಏನು, ಕಾಂಗ್ರೆಸ್ ಏನು ಅಂತ ಹೇಳಿದ್ದೇನೆ. ಅವ್ರು ನಡೆಸ್ಕೊಂಡಂಥ ರೀತಿ ಹೇಳಿದ್ದೇನೆ. ಇವತ್ತು ಯಾವುದು ಕಾಂಗ್ರೆಸ್ ಕರ್ನಾಟಕದಲ್ಲಿ ದುಷ್ಟರ ಕೂಟದ ಕೈಲಿದೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಅವ್ರು ಯಾವ ರೀತಿಯಾದಂಥ ರೀತಿಯಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಅವರ ಕಪಿಮುಷ್ಟಿಯಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ, ಯಾವ ರೀತಿಯಾದಂಥ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳನ್ನು ತಾತ್ಸಾರದಿಂದ ನೋಡಿದ್ದಾರೆ ಅಂತಕ್ಕಂಥದ್ದು ಈಗ ಎಲ್ಲರಿಗೂ ಕೂಡ ಗೊತ್ತಿದೆ. ಅವ್ರು ಹೇಳ್ತಕ್ಕಂಥದ್ದು ಸಹಜ. ಅದನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿ ಜನತೆ ಮುಂದೆ ಹೋಗ್ತೇವೆ, ಜನತೆಗೆ ತಿಳಿಸ್ತೇವೆ. ಇವ್ರು ಏನೇನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇವರ ಮತ್ತೊಂದು ಮುಖ ಬಯಲು ಬರ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಶ್ರೀನಿವಾಸ್ ಪ್ರಸಾದ್ ಅವರೇ. ಇದು ಮಾಜಿ ಸಚಿವರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರ ನೇರ ನುಡಿಗಳು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜೇಂದ್ರ ಜೊತೆ ವೀರೇಂದ್ರ ಒಪ್ಪಂದ, ಸುವರ್ಣ ನ್ಯೂಸ್.